ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಭೂಮಿ ಇದ್ದಳು ರೂಮಲ್ಲಿ ಹಾಡು ಹೇಳ್ತಾ ಫುಲ್ ಖುಷಿಯಾಗಿರ್ತಾಳೆ. ಅಲ್ಲಿಗೆ ಅಜಿತ ಬರ್ತಾನೆ. ಭೂಮಿನ ನೋಡ್ತಾ ಹಾಗೆ ನಿಂತಿರ್ತಾನೆ. ಭೂಮಿಯ ಸಾಂಗ್ ಕೇಳ್ತಾ ಅವನಿಗೆ ಸಖತ್ ಕೋಪ ಬರ್ತಾ ಇರುತ್ತೆ. ಅವಾಗ ತಿರುಗಿ ನೋಡಿದಾಗ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿರ್ತಾರೆ. ಅವಾಗ ಪಲ್ಲವಿ ಅಕ್ಕ ಅಂತಂದ್ಬಿಟ್ಟು ಮತ್ತೆ ಜೋರಾಗಿ ಕೂಗ್ತಾನೆ. ಪಲ್ಲವಿ ಅಲ್ಲಿಗೆ ಓಡಿ ಬಂದು, ಯಾಕೆ ಅಜಿತಣ್ಣ ಹೀಗೆ ಕೂಗ್ತಾ ಇದ್ದೀರಾ, ಏನಾಯಿತು ಅಂತಂದ್ಬಿಟ್ಟು ಕೇಳ್ತಾಳೆ. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಅದು ನನ್ನ ಕೆಲಸ ಮಾಡಿಕೊಡ್ದು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅದು ಅಂದರೆ ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಅಕ್ಕ ಕೇಳ್ತಾಳೆ. ಅವಾಗ ಅಜಿತ ಇದ್ದನು, ಅದು ಅಂದ್ರೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಅಯ್ಯೋ ಅದು ಅಂತಿರಲ್ಲ ನೀವು, ನಮ್ಮ ಮನೇಲಿ ನಾಯಿನೂ ಇಲ್ಲ, ಬೆಕ್ಕು ಇಲ್ಲ, ಹಸ ನೋಡಿದ್ರೆ ನಾನು ಅಲ್ಲಿ ಕಟ್ಟಿ ಬಂದಿದ್ದೀನಿ, ಅದು ನನ್ನ ಕೆಲಸ ಯಾವುದನ್ನು ಮಾಡಲ್ಲ, ನೀವು ಏನು ಹೇಳ್ತಿದ್ದೀರಾ ಅಂತಂದಾಗ ಭೂಮಿ ಇದ್ದಳು ಸಖತ್ ಬೇಜಾರನ್ನ ಮಾಡಿಕೊಂಡು ಆಮೇಲೆ, ಅಯ್ಯೋ ಪಲ್ಲವಿ ಅಕ್ಕ ಅವ್ರು ಹೇಳ್ತಿರೋದು ಏನಕ್ಕೆ ಗೊತ್ತಾ, ಅದು ನನಗೆ ಅದು ಅಂತಿರೋದು ನನಗೆಯಾ ಅಂತ ಅಂದ್ಬಿಟ್ಟು, ಏನೋ ನಿಮಗೆ ಆ ಥರ ಕರೀತಿದ್ದಾರಾ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಕೇಳ್ತಾಳೆ. ನೋಡಿ ಪಲ್ಲವಿ ಅಕ್ಕ, ನಾನು ನಿನಗೆ ನಿನ್ನೆ ಬೆಳಗ್ಗೆನೇ ಸಹಿತ ಆರ್ಡ್ರ್ ಮಾಡಿದ್ದೀನಿ, ಅವ್ರು ಯಾವುದೇ ಕಾರಣಕ್ಕೂ ನನ್ನ ಕೆಲಸನ ಮಾಡಿಕೊಡ್ದು ಅಂತಂದ್ಬಿಟ್ಟು, ಇವಾಗ ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಪಲ್ಲವಿ ಕೇಳಿದಾಗ, ನೋಡು ಐರನ್ ಬಟ್ಟೆ ಯಾರು ಮಾಡಿದ್ದು ಅಂತಂದ್ಬಿಟ್ಟು ಅಜಿತ ಕೇಳ್ತಾನೆ. ಅಯ್ಯೋ ಐರನ್ ನಾನು ಹೊರಗಡೆ ಹೋಗಿ ಮಾಡಿಸ್ಕೊಂಬಂದಿದ್ದು ಅಂತಂದ್ಬಿಟ್ಟು ಇಲ್ಲಿ ಪಲ್ಲವಿ ಅಕ್ಕ ಹೇಳ್ತಾರೆ. ನೋಡು ಪಲ್ಲವಿ ಅಕ್ಕ, ಸುಳ್ಳ ಹೇಳಬೇಡ ನೀನು, ಏಕೆಂದರೆ ನನಗೆ ಗೊತ್ತು ಡೈಲಿ ಯಾರು ಐರನ್ ಮಾಡ್ತಾಯಿದ್ರು, ಇವಾಗ ಹೇಗೆ ಬಟ್ಟೆ ಇದೆ, ಡೈಲಿ ಹೇಗಿರ್ತಿತ್ತು ನನಗೆ ಗೊತ್ತಿದೆ, ಅವಳೇ ಅದನ್ನು ಐರನ್ ಮಾಡಿ ಇಟ್ಟಿರೋದು ಅಂತ ನನಗೆ ಗೊತ್ತಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಭೂಮಿ ಸಖತ್ ಬೇಜಾರು ಮಾಡ್ಕೊತಾಳೆ. ಅವಾಗ ನಾನೊಂದು ಐರನ್ನು ಸಹಿತ ಮಾಡೋ ಹಾಗಿಲ್ವ ಇವ್ರದ್ದು ಅಂತಂದ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊತಾಳೆ. ನೋಡು ಪಲ್ಲವಿ ಅಕ್ಕ, ಇದಿಲ್ಲ ಫಸ್ಟು ಹೇಳ್ತಾ ಇದ್ದೀನಿ, ಭೂಮಿ ಯಾವುದೇ ಕಾರಣಕ್ಕೂ ನನ್ನ ಕೆಲಸ ಮಾಡக்கூಡ್ದು, ನಿಮಗೆ ಒಂದು ಸಲ ಅಲ್ಲ 2 ಸಲ ಅಲ್ಲ, ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಹೇಳಿಬಿಡಿ, ನನಗೆ ಗೊತ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಪಲ್ಲವಿ ಅಕ್ಕನಿಗೆ ಬೈತಿರ್ತಾನೆ. ಆವಾಗ ಪಲ್ಲವಿ ಇದ್ದಳು, ನೋಡು ಅಜಿತಣ್ಣ, ನೀವು ಒಂದು ದಿವಸ ನನ್ನನ್ನು ಬೇರೆಯವಳು ಅಂತ ಅಂದ್ಕೊಂಡೇ ಇಲ್ಲ, ನಿಮ್ಮ ಮನೆಯವಳ ಥರ ಅಂದರೆ ನಿನ್ನ ಅಕ್ಕನ ಥರ ನೋಡ್ಕೊಂಡಿದ್ದೀಯಾ, ಹೊಸದಾಗಿ ನೀನು ಭೂಮಿನ ಮದುವೆ ಮಾಡ್ಕೊಂಡು ನಮ್ಮ ಮನೆ ಬಂದಾಗ ಎಲ್ಲರ ಕಾಲಿಗೂ ಆಶೀರ್ವಾದ ತೊಗೊಂಡೆ, ಹಾಗೆ ನನ್ನ ಕಾಲಿಗೂ ಸಹಿತ ಬಿದ್ದು ಆಶೀರ್ವಾದ ತೊಗೊಂಡಾಗೆ ಅಂದ್ಕೊಂಡೆ, ನೀನು ನನ್ನನ್ನು ಈ ಮನೆಯವಳ ಥರನೇ, ಹಾಗೆ ನಿನ್ನ ಅಕ್ಕನ ಥರನೂ ನೋಡ್ಕೊತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ನಾನು ಸಹಿತ ನಿನ್ನನ್ನು ತಮ್ಮನ ಥರ, ಹಾಗೆ ತಮ್ಮನ ಹೆಂಡತಿ ಥರನೇ ನಾನು ನೋಡ್ಕೊತಿದ್ದೀನಿ, ಭೂಮಿನ ಯಾವತ್ತೂ ನಾನು ಭೇದ ಭಾವ ಮಾಡಿಲ್ಲ, ಹಾಗೆ ನಿನಗೂ ಸಹಿತ ಯಾವ ಭೇದ ಭಾವ ಮಾಡಿಲ್ಲ, ಆದರೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅದನ್ನಾದರೂ ಹೇಳಿ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಅಕ್ಕ ಕೇಳ್ತಾರೆ. ನೀವು ಕೇಳ್ಬೋದು, ನಾನು ಕೇಳೋ ರೆಸ್ಟ್ ಇಲ್ಲ ಅಂತ, ಆದರೂ ಕೇಳಬೇಕು ಅನಿಸ್ತು, ಅದಕ್ಕೋಸ್ಕರ ಕೇಳಿದ್ದೀನಿ, ಪ್ಲೀಸ್ ನೀವು ಯಾಕೆ ಮುಂಚೆ ಥರ ಇಲ್ಲ, ಪ್ಲೀಸ್ ನೀವು ಮುಂಚೆ ಥರ ನಗ್ನಗ್ತಾ ಖುಷಿಯಾಗಿ ಮನೆ ತುಂಬ ಓಡಾಡ್ತಾ ಇದ್ರೆ ಅದೇ ಚಂದ, ನೀವು ಈಗ ಆಗ್ತಾ ಇರೋದು ನಮಗೆ ಚೂರು ಇಷ್ಟ ಆಗ್ತಾ ಇಲ್ಲ, ಪ್ಲೀಸ್ ಅಜಿತಣ್ಣ ಅದು ಏನಾದರೂ ಆಗಿರಲಿ, ಪ್ಲೀಸ್ ಅದನ್ನು ದಯವಿಟ್ಟು ತಲೆಯಿಂದ ತೆಗೆದುಹಾಕಿ, ನೀವಿಬ್ಬರು ಮುಂಚೆ ಹೇಗಿದ್ರು ಅದೇ ರೀತಿ ಇರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಅಕ್ಕ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟೊತ್ತಿಗೆ ಸತ್ಯಣ್ಣನೂ ಸಹಿತ ಅದನ್ನು ಕೇಳಿಸ್ಕೊಂಡು ಒಳಗಡೆ ಬರ್ತಾನೆ. ಆ ಪಲ್ಲವಿಗೆ ಅರ್ಥ ಆಗಿದ್ದು ನಿಮಗೂ ಅರ್ಥ ಆಗಿರ್ಬೋದು ಅಂದ್ಕೊಂಡಿರ್ತೀನಿ, ಆದರೆ ನಿಮಗೆ ಅರ್ಥ ಆಗಿರಂಗೆ ಕಾಣಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳಿದಾಗ, ಸತ್ಯಣ್ಣ ಈ ವಿಚಾರದವಾಗಿ ಯಾರಿಗಾರ ಒಂದು ಮಾತು ಸಿಕ್ಕರೆ ಅದನ್ನೇ ಕೊರಿತಾ ಕೂತ್ಕೊಂಡಿರ್ತಾರೆ, ಪ್ಲೀಸ್ ಇದ್ರ ಬಗ್ಗೆ ಏನು ಮಾತಾಡಬೇಡ ನೀನು ಅಂತ ಅಂದ್ಬಿಟ್ಟು ಅಲ್ಲಿಂದ ಅಜಿತ ಹೋಗ್ತಾನೆ. ಅವಾಗ ಭೂಮಿನೂ ಸಹಿತ ಸುಮ್ಮನೆ ನಿಂತಿರ್ಬೇಕು, ಭೂಮಿ ನೀನಾದರೂ ಅರ್ಥ ಮಾಡ್ಕೊಂಡಾಗ ಪ್ಲೀಸ್ ಸತ್ಯಣ್ಣ ನನಗೂ ಏನು ಹೇಳಬೇಡ ಅಂತ ಅಂದ್ಬಿಟ್ಟು ಭೂಮಿನೂ ಸಹಿತ ಹೊರಗಡೆ ಹೋಗ್ತಾರೆ. ಇನ್ನೇನು ಅಂದರೆ ಸಂಗೀತನೂ ಹಾಗೆ ಇಲ್ಲಿ ಶಾರದನು ಎಲ್ಲರೂ ಸಹಿತ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸೇರಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇಲ್ಲಿ ಸಂಗೀತನ ಕರ್ಕೊಂಡು ಚೆಕಪ್ಪಿಗೋಸ್ಕರ ಲಚ್ಚಿ ಹಾಗೆ ರಮಣ ಶ್ರವಣ ಹಾಗೆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ಚೆಕಪ್ ಮಾಡಿಸ್ತಿರ್ತಾನೆ. ಇಲ್ಲಿ ಅಜಿತ ಇದ್ದನು ಶಾರದಾಗೆ ಹೇಗಾದರೂ ಮಾಡಿ ಚೆಕಪ್ ಮಾಡಿಸ್ಬೇಕು, ಗುಂಡೆ ಏಟಿನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಭೂಮಿ ಜೊತೆ ಅಜಿತನು ಹೋಗಿ ಅದೇ ಹಾಸ್ಪಿಟ್ಲಲ್ಲಿ ಬೇರೆ ಕಡೆ ಚೆಕಪ್ಪಿಗೆ ಬಿಡ್ತಾನೆ. ಇಲ್ಲಿ ಶಾರದನ ಭೂಮಿ ಕರ್ಕೊಂಡೋಗಿ ಚೆಕಪ್ ಮಾಡಿಸಿರ್ತಾಳೆ. ಇಲ್ಲಿ ರಮಣ ಶ್ರವಣ ಹಾಗೆ ಲಚ್ಚಿ 3 ಜನನು ಸೇರಿಕೊಂಡು ಸಂಗೀತನ ಚೆಕಪ್ಪಿಗೆ ಕರ್ಕೊಂಡೋದಾಗ ಸಂಗೀತಗೆ BP ಶುಗರ್ ಪ್ರತಿಯೊಂದನ್ನು ಸಹಿತ ಟೆಸ್ಟ್ ಮಾಡ್ತಾರೆ. ಅವಾಗ ಎಲ್ಲ ನಾರ್ಮಲ್ ಇದೆ, ನಿಮಗೇನು ತೊಂದರೆ ಇಲ್ಲ ಅಂದಾಗ, ನಿಮಗೆ ತಲೆನೋವು ಹಾಗೆ ತಲೆ ಸುತ್ತು ಏನಾದರೂ ಆಗಾಗ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ತುಂಬ ಕೇಳ್ತಾರೆ. ಅವಾಗ ಇಲ್ಲ ನನಗೆ ಆ ಥರ ಏನೂ ಇಲ್ಲ, ಆದರೆ ಇಂಚೂರು ಏನಾದರೂ ಟೆನ್ಷನ್ ಮಾಡಿಕೊಂಡ್ರೆ ಸ್ವಲ್ಪ ತಲೆನೋವು ಬರ್ತಾ ಇದೆ, ಅದು ಇತ್ತೀಚೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ, ಸರಿ ನೀವು ನಾರ್ಮಲ್ ಆಗಿದ್ದೀರಾ, ಏನೂ ತೊಂದರೆ ಇಲ್ಲ ಆಯಿತಾ, ಆದರೆ ನೆಕ್ಸ್ಟ್ ಮಂತ್ ಮತ್ತೆ ನೀವು ಹಾಗೆ ಚೆಕಪ್ಪಿಗೆ ಬರಲೇಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಆಯಿತು ಡಾಕ್ಟ್ರೆ ಅಂದಾಗ, ಸರಿ ಅವಾಗ ಅಯ್ಯೋ ನೀವೇನು ಇಲ್ಲೇ ಇದ್ದೀರಾ, ಭೂಮಿಯಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಭೂಮಿ ಶಾರದಾ ಅಷ್ಟು ಒಳಗಡೆ ಬಂದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಆಚೆ ಕಡೆನೇ ಕೂತಿದ್ದಾರೆ, ಬನ್ನಿ ಅಕ್ಕ ಅಂತ ಅಂದ್ಬಿಟ್ಟು ರಮಣ ಇದ್ದನು ಸಂಗೀತನ ಕರ್ಕೊಂಡು ಹೊರಗಡೆ ಬರ್ತಾರೆ. ಇಲ್ಲಿ ಭೂಮಿ ಇದ್ದಳು ಅಂದರೆ ಶಾರದಾಗೆ ಚೆಕಪ್ಪಿಗೋಸ್ಕರ ಬಿಟ್ಟಿರ್ತಾರೆ. ಅವಾಗ ಡಾಕ್ಟ್ರು ಶಾರದಾನ ಪ್ರತಿಯೊಂದು ಚೆಕಪ್ ಮಾಡಿ ಅವಳು ಇಂಜೆಕ್ಷನ್ ಸಹಿತ ಕೊಟ್ಟು ಆ ಗುಂಡೆ ಟೀಮ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡು ಸರಿ ಆಯಿತು ನಡ್ರಿ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಇಲ್ಲಿ ಭೂಮಿ ಇದ್ದಳು ಶಾರದಾನ ಕರ್ಕೊಂಡು ಆಚೆ ಕಡೆ ಬರ್ತಾಳೆ. ಅವಾಗ ಡಾಕ್ಟ್ರ್ ಇದ್ದನು ಇಲ್ಲಿ ಅಜಿತನ ಜೊತೆ ಮಾತಾಡೋದಕ್ಕೆ ಶುರುವಾಗ್ತಾರೆ. ಅವಾಗ ನಿಜವಾಗ್ಲೂ ಅದು ಹತ್ತಿರವಾದಿಂದನೇ ಗುಂಡೇಟನ್ನ ಹೊಡೆದಿರೋದು, ಹಾಗೆ ಏನೋ
ಪಾರಾಗಿದ್ದಾರೆ, ಅಂದರೆ ಜೀವದಿಂದ ಪಾರಾಗಿದ್ದಾರೆ. ಆದಷ್ಟು ಬೇಗ ಯಾರೋ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಅವರು ಜೀವದಿಂದ ಪಾರಾಗಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಹೇಳ್ತಿರ್ತಾರೆ. ಅವಾಗ ಸರಿ ನಮಗೆ ಇನ್ನೊಂದು ವಾರ ಟೈಮ್ ಕೊಡಿ, ಆ ಗುಂಡೇಟಿನ ಸೈಜು ಹಾಗೆ ಅದು ಎಲ್ಲಿಂದ ಬಂತು ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತನಿಖೆನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಡಾಕ್ಟ್ರ್ ತಕ್ಕ ಮಾತಾಡ್ತಾ ಹೊರಡ್ತಾರೆ. ಇಲ್ಲಿ ಅಜಿತಾ ಹಾಗೆ ಭೂಮಿ ಶಾರದಾ ಆಚೆ ಬಂದಾಗ ನನಗೆ ಸ್ವಲ್ಪ ನೀರು ಬೇಕು ಅಂತ ಅಂದ್ಬಿಟ್ಟು ಶಾರದಾ ಕೇಳ್ತಾಳೆ. ಅವಾಗ ಸಾಹೇಬ್ರೆ ನೀರಂತೆ ಅಂದಾಗ ಸರಿ ನಾನು ನೀರನ್ನು ತರ್ತೀನಿ, ಹುಷಾರು ನೋಡ್ಕೊತಿರು ಶಾರದಮ್ಮ, ಮೊದಲೇ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಅಯ್ಯೋ ಇದನ್ನೆಲ್ಲ ನಮಗೆ ಹೇಳಬೇಕಾಗಿಲ್ಲ, ನಾನು ಮುಂದೆ ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ದೀನಿ, ಇದೆಲ್ಲ ನನಗೆ ಅಭ್ಯಾಸ ಇದೆ ಬಿಡಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಅಜಿತಾ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಭೂಮಿ ಹಾಗೆ ಶಾರದಾ ಇಬ್ಬರ ಸಹಿತ ಹೊರಗಡೆನೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಶಾರದಾ ಇದ್ದಳು ಅಲ್ಲೇ ಪಕ್ಕದ ಬೆಡ್ಡಲ್ಲಿ ಪುರುಷೋತ್ತಮನ ನೋಡ್ತಾಳೆ. ಶಾರದಾ ಪುರುಷೋತ್ತಮನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಅವಾಗ ಅವನ ಹತ್ರ ಅವಳು ಓಡಿ ಹೋಗ್ತಾಳೆ. ಓಡಿ ಹೋಗಿ ಪುರುಷೋತ್ತಮನ ಚಂದಾಗಿ ಕುತ್ತಿಗೆನ ಹಿಚ್ಕೋದಕ್ಕೋಸ್ಕರ ಪ್ರಯತ್ನ ಪಡ್ತಾಳೆ. ರಪ ರಪ ಅಂತ ಹೊಡಿತಾಳೆ. ಅವಾಗ ಭೂಮಿ ಇದ್ದಳು ಅಯ್ಯೋ ಅತ್ತೆ ಏನಾಯಿತು ಶಾರದಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಎಷ್ಟು ಹೇಳಿದ್ರು ಇಲ್ಲಿ ಶಾರದಾ ಅಂದರೆ ಪುರುಷೋತ್ತಮ್ಗೆ ಹೊಡಿತಾನೆ ಇರ್ತಾಳೆ. ಅವಾಗ ಅಯ್ಯೋ ಅಮ್ಮ ಏನಾಯಿತು ನಿಮಗೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಎಷ್ಟೇ ಬಿಡಿಸಿದ್ರು ಬಿಡ್ಸೋಕ್ಕಾಗ್ತಿರಲ್ಲ. ಅಷ್ಟೊತ್ತಿಗೆ ಸಂಗೀತ ರಮಣ ಎಲ್ಲರೂ ಸಹಿತ ಹೊರಗಡೆ ಬಂದಿರ್ತಾರೆ. ಅಯ್ಯೋ ಭೂಮಿ ಹಾಗೆ ಶಾರದಾ ಎಲ್ಲಿ ಹೋದ್ರು, ಅಜಿತಾ ಎಲ್ಲಿ ಹೋದ್ರು, ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತಾ ಬರ್ತಾನೆ. ಅವಾಗ ಅಜಿತಾ ಶಾರದಾ ಹಾಗೆ ಭೂಮಿ ಎಲ್ಲಿ ಅಂತಂದಾಗ ಅಯ್ಯೋ ಇವಾಗ ತಾನೇ ಇಲ್ಲೇ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಹೇಳ್ತಾನೆ. ಅವಾಗ ಸರಿ ಬನ್ನಿ ನೋಡೋಣ ಅಂತ ಅನ್ನೋದ್ರಲ್ಲಿ ಇಲ್ಲಿ ಭೂಮಿ ಇದ್ದಳು ಸಾಹೇಬ್ರೇ ಅಂತ ಅಂದ್ಬಿಟ್ಟು ಜೋರಾಗಿ ಕೂಗ್ತಾಳೆ. ಅಯ್ಯೋ ಭೂಮಿ ಯಾಕೆ ಕೂಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾರೆ. ಅವಾಗ ಅಜಿತಾ ಇದ್ದನು ಸೈಡಿಗೆ ತರೆದು ಇಲ್ಲಿ ಶಾರದಮ್ಮನ ಪುರುಷೋತ್ತಮ್ಗೆ ಹೊಡೆಯೋದನ್ನು ತಪ್ಪಿಸಿ ಇಲ್ಲಿ ಸೈಡಿಗೆ ಕರೀತಾರೆ. ಅವಾಗ ಏನಾಯಿತು ಯಾಕಮ್ಮ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಗಾಬರಿಯಿಂದ ಕೇಳ್ತಾರೆ. ಅವಾಗ ಶಾರದಾ ಏನಾಯಿತು ನಿನಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಗಾಬರಿಯಿಂದ ಕೇಳಬೇಕಾದ್ರೆ ಇಲ್ಲಿ ಶಾರದಾ ಇದ್ದಳು ಕೈ ಸೊನ್ನೆಯಿಂದಾಗಿ ನನಗೆ ಗುಂಡು ಹೊಡೆದಿದ್ದು, ನನಗೆ ಹಿಚ್ಕಿದ್ದು, ಹಾಗೆ ಕಾರು ಓಡಿಸ್ಕೊಂಬಂದಿದ್ದು, ನನಗೆ ಈ ಥರ ಎಲ್ಲ ಮಾಡಿದ್ದು ಅಂತ ಅಂದ್ಬಿಟ್ಟು ಕೈ ಸೊನ್ನೆಯಲ್ಲೇ ಅವನ ಕಡೆ ಎಲ್ಲದನ್ನು ಮಾಡಿ ಅಜಿತನಿಗೆ ಹೇಳ್ತಾಳೆ. ಅವಾಗ ಅಜಿತನಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಇದು ತೊಂದರೆ ಎಲ್ಲ ಕೊಟ್ಟಿದ್ದು ಇವನಿಂದನೇ ಹೀಗಾಗಿದೆ, ಅದಕ್ಕೋಸ್ಕರ ಇವಳಿಗೆ ಅಂದರೆ ಅತ್ತೆಗೆ ಇವನು ಕಂಡ್ರೆ ಇಷ್ಟೊಂದು ಕೋಪ ಬಂದಿರೋದು ಅಂತ ಅಂದ್ಬಿಟ್ಟು ಅಜಿತ ಮನಸ್ಸಲ್ಲಿ ಎಲ್ಲ ಅನ್ಕೊತಾನೆ. ಅವಾಗ ಸರಿ ನೀವು ಮನೆಗೆ ನಡ್ರಿ ಅಂತ ಅಂದ್ಬಿಟ್ಟು ಮಾವ ನಾನು ಇದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ, ಪ್ಲೀಸ್ ಮನೆಗೆ ಹೋಗಿ ಫಸ್ಟು ಅಂತ ಅಂದ್ಬಿಟ್ಟು ಅಜಿತ ಇದ್ದನು ಮನೆಗೆ ಕಳಿಸ್ಕೊಡ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ಹಾಗೆ ಮನೆಗೆ ಸಂಗೀತ ಹಾಗೆ ಎಲ್ಲರೂ ಸಹಿತ ಕೂತಿರ್ತಾರೆ. ದೇವಯಾನಿ ಇದ್ದಳು ಅಲ್ಲೇ ಕೂತಿದ್ದಾಗ ಇಲ್ಲಿ ಶ್ರವಣ ಇದ್ದನು ಅಯ್ಯೋ ನಮ್ಮ ಶಾರದನಿಗೆ ಹೊಡೆದಿದ್ದು, ನಮ್ಮ ಶಾರದಾಗೆ ಹಿಂಸೆ ಕೊಟ್ಟಿದ್ದು ಯಾರು ಏನು ಅಂತ ಅಂದ್ಬಿಟ್ಟು ಅಲ್ಲ ಅವನಂಥದ್ದು ಏನು ಮಾಡಿದ್ದನು, ನನ್ನ ಜೊತೆ ಕಾರ್ ಡ್ರೈವರ್ ಆಗಿದ್ನಪ್ಪ ಅಷ್ಟಯ್ಯ, ಅಂಥದ್ದಾಗಿ ನನ್ನ ಜೊತೆ ಚೆನ್ನಾಗೇ ಇದ್ದ, ಯಾಕೆ ಶಾರದಾ ಅಷ್ಟೊಂದು ಅವ್ನು ಕಂಡ್ರೆ ಹೀಗೆಲ್ಲ ಮಾಡಿದ್ಲೂ ಗೊತ್ತಿಲ್ಲ, ಅಲ್ಲ ಅವ್ನು ಅಂಥ ನಮ್ಗೆ ಏನು ತೊಂದರೆನೂ ಕೊಟ್ಟ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ, ಯಾಕಿಷ್ಟು ಅಂದರೆ ನಮ್ಮ ಫ್ಯಾಮಿಲಿ ಮೇಲೆ ಅವನಿಂದ ಸೇಡ್ ತೀರಿಸ್ಕೊಂಡ, ಅಲ್ಲ ಅವ್ನು ಬರೀ ಆಲ್ ಬರೀ ನನ್ನ ಜೊತೆ ಡ್ರೈವಿಂಗ್ ಆಗಿ ಇದ್ದಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ ತುಂಬಾ ಮಾತಾಡ್ತಿರ್ತಾನೆ. ಅದು ಏನೇ ಆಗಲಿ ಶಾರದಾ ಅಂದರೆ ಇವನೇ ನನಗೆ ಹೀಗೆಲ್ಲ ಮಾಡಿದ್ದು, ಕಾರಲ್ಲಿ ಬಂದ, ಗುಂಡು ಹೊಡೆದ, ಹಾಗೆ ನನಗೆ ಹಿಂಸೆ ಕೊಟ್ಟ ಅಂತ ಅಂದ್ಬಿಟ್ಟು ಹೆಂಗೆ ಕೈ ಸೊನ್ನೆ ಎಲ್ಲ ಮಾಡಿ ತೋರಿಸಿದ್ಲಲ್ಲ, ಅಪ್ಪ ಶಾರದಾ ನಿಜವಾಗ್ಲೂ ಬದಲಾಗ್ತಿದ್ದಾಳಪ್ಪ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಮಾತಾಡೋದನ್ನ ಇಲ್ಲಿ ದೇವಯಾನಿ ಕೇಳಿಸ್ಕೊತಾಳೆ. ಅಯ್ಯೋ ನಮ್ಮ ಕೂತಿಗೆ ಬಂತು ಅಂತ ಅಂದ್ಬಿಟ್ಟು ದೇವಯಾನಿ ಫುಲ್ ಶಾಕ್ ಆಗ್ತಾಳೆ. ಅವಾಗ ಸರಿ ನಮಗೆ ತುಂಬ ತಲೆ ನೈತಿದೆ, ಸ್ವಲ್ಪ ಟೀ ಮಾಡ್ಕೊಡು ಭೂಮಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಅವಾಗ ಸಂಗೀತನೂ ಸಹಿತ ಅಲ್ಲಿಂದ ಸರಿ ದೇವಯಾನಿ ಟೀ ಕುಡಿಯಂತೆ ಬಾ ಅಂತ ಬಿಟ್ಟು ಕರೆದು ಅಲ್ಲಿಂದ ಹೋಗ್ತಾರೆ. ಅವಾಗ ಇಲ್ಲಿ ದೇವಯಾನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಅಯ್ಯೋ ನಾವು ತಗಲಾಕೊಂಡ್ವಿ ಅನಿಸುತ್ತೆ, ಈ ಶಾರದಾ ಇದ್ದಳು ಎಲ್ಲ ಸತ್ಯನೂ ಬಾಯ್ ಬಿಡ್ತಾಳೆ ಅನಿಸುತ್ತೆ. ಹಾಗೆ ಅಂದರೆ ಆ ಪುರುಷೋತ್ತಮ್ಗೆಲ್ಲ ಗೊತ್ತಾಗಿದೆ, ಆ ಪುರುಷೋತ್ತಮ್ಗೆ ಏನಾರ ಎಚ್ಚರಿಕೆ ಆಯಿತು ಅಂದರೆ ನಮ್ಮ ಕತೆ ಮುಗೀತು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಇನ್ನೇನು ನೈಟ್ ಊಟಕ್ಕೆಲ್ಲ ಕೂತಾಗ ಇಲ್ಲಿ ಅಂದರೆ ಅಜಿತ ಇದ್ದನು ದೇವಯಾನಿ ಕಡೆ ನೋಡ್ತಾ ಕೂತಿರ್ತಾನೆ. ಅವಾಗ ದೇವಯಾನಿ ಫುಲ್ ಸುಸ್ತಾಗಿರ್ತಾಳೆ. ಅವಾಗ ಸಂಗೀತ ಇದ್ದಳು ದೇವಯಾನಿಗೆ ಯಾಕೆ ಏನಾಯಿತು, ಹುಷಾರಿಲ್ವಾ, ಏನಾಗಿದೆ ನಿನಗೆ, ಹಾಸ್ಪಿಟ್ಲಿಗೆ ಎದುರು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳಿದಾಗ ಅಜಿತ ಇದ್ದನು ಅಯ್ಯೋ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ರ, ಎಲ್ಲರೂ ಮರ್ತಿರ್ಬೋದು ಆದರೆ ನಾನು ಮರ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ವಿರುದ್ಧ ತಿರುಗಿಬೀಳ್ತಾನೆ. ಅಥವಾ ಎಲ್ಲ ಸತ್ಯನೂ ಮುಚ್ಚಿಟ್ಟು ಅವನು ಅಂದರೆ ದೇವಯಾನಿ ಎಂತಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಇದ್ರ ಹಿಂದೆ ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ಅಜಿತ ತನಿಖೆ ಮಾಡಿ ದೇವಯಾನಿ ಮುಖವಾಡೆಲ್ಲ ಕಳಚಿ ಬೀಳಿಸ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.